ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧ ಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಲಕ್ಷ್ಮಣ ದೇಖು ಮೋರಗನ್ ನಾಚತ್ ಬಾರಿದ್ ಪೇಖಿ ಗೃಹಿ ಬಿರತಿರತ್ ಹರ್ಷ ಜಸ್ ವಿಷ್ಣು ಭಗತ್ कहु देखी घन घमंड नभ गरजत घोरा प्रियाहीन डरपत मन मोरा दामिनी दमक रह न घन माही खल कै प्रीति जथा थिर नाही बरशहि जलद भूमि नियराये जथा नवहि बुध विद्या पाये बूंद अघात सहहि गिरि कैसे खल के बचन संत सह जैसे क्षुद्र नदी भरी चली तोराई जस थोरेहु धन खल इतराई भूमि परत भा डाबर पानी जनु जीव ही माया लपटानी समिटी समिटी जल भरही तलावा जिमी सद्गुण सज्जन पही आवा सरिता जल जल निधि महु जाई ಹೋಯಿ ಅಚಲ ಜಿಮಿ ಜೀವ ಹರಿಪಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ರಾಮ ಲಕ್ಷ್ಮಣರಿದ್ದಂತಹ ಕಾಡಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಾಮ ಲಕ್ಷ್ಮಣನಿಗೆ ಎಲ್ಲ ರೀತಿಯ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಆ ಕಾಡು ಬಹಳ ಚೆನ್ನಾಗಿತ್ತು. ಶ್ರೀರಾಮ ಈ ರೀತಿ ಹೇಳ್ತಾನೆ, ಲಕ್ಷ್ಮಣ ನೋಡಿದ್ಯಾ, ವೈರಾಗ್ಯದಲ್ಲಿ ಅನುರಕ್ತನಾದಂತಹ ಗೃಹಸ್ಥ ವಿಷ್ಣು ಭಕ್ತನನ್ನ ದರ್ಶನ ಮಾಡಿ ಸಂತೋಷ ಪಡೋ ಹಾಗೆ ಮೋಡಗಳನ್ನು ನೋಡಿ ನವಿಲುಗಳ ಹಿಂಡು ಆನಂದಾತಿರೇಕದಿಂದ ಜಾಗರವಾಡ್ತಾ ಇದ್ದಾವೆ. ಅಂದರೆ ವೈರಾಗ್ಯದಲ್ಲಿ ಅನುರಕ್ತನಾಗಿರ್ತಾನೆ. ಅಂದರೆ ಅವನು ಗೃಹಸ್ಥನಾಗಿದ್ರೂ ಕೂಡ ವೈರಾಗ್ಯ ಅವನಿಗೆ ತುಂಬ ಇಷ್ಟ ಇರುತ್ತಲ್ಲ, ಅಂತ ಗೃಹಸ್ಥ ವಿಷ್ಣು ಭಕ್ತನನ್ನ ದರ್ಶನ ಮಾಡಿ ಸಂತೋಷ ಪಡೋ ಹಾಗೆ ಇಲ್ಲಿ ಮೋಡಗಳು ನವಿಲುಗಳ ಹಿಂಡಿದೆಯಲ್ಲ ಅದನ್ನು ನೋಡಿ ಆನಂದ ಪಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮತ್ತು ಆಕಾಶದಲ್ಲಿ ಮೋಡಗಳು ಗಂಭೀರವಾಗಿ ಗರಿಸ್ತಾ ಇವೆ. ನನಗೆ ಪ್ರೀತಿ ಪಾತ್ರಳಾದಂತಹ ಸೀತೆ ಹತ್ರ ಇಲ್ಲದೆ ನನ್ನ ಮನಸ್ಸು ತಲ್ಲಣಿಸ್ತಾ ಇದೆ. ಅಂದರೆ ಆ ಕಾಡಿನ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಸೀತೆಯ ನೆನಪಾಗ್ತಾ ಇದೆ ಅವನಿಗೆ. ಅವರೆಲ್ಲ ಒಬ್ಬರಿಗೊಬ್ಬರು ನೋಡಿ ಆನಂದ ಪಡ್ತಾ ಇದ್ದಾರಲ್ಲ, ಆ ಒಂದು ವಾತಾವರಣ ಹಾಗಿದೆಯಲ್ಲ. ಆದರೆ ನನಗಿರುವಂಥ ಒಂದು ಸಂದರ್ಭ ಹೇಗಿದೆ ಅಂತಂದರೆ, ನನಗೆ ತುಂಬ ಪ್ರೀತಿ ಪಾತ್ರಳಾದಂತಹ ಸೀತೆ ಇಲ್ಲದೆ ನನ್ನ ಮನಸ್ಸು ತುಂಬ ತಳಮಳಿಸ್ತಾ ಇದೆ. ದುಷ್ಟರ ಪ್ರೀತಿ ಇದೆಯಲ್ಲ ಅದು ಅಸ್ಥಿರ ಆಗೋ ಹಾಗೆ ವಿದ್ಯುಲ್ಲತೆ ಕ್ಷಣಕಾಲ ಮಿಂಚಿ ಮೋಡಗಳಲ್ಲಿ ಮರೆಯಾಗ್ತಾ ಇದೆ. ಅಂದರೆ ಮಿಂಚಿ ಹೋಗ್ತಾ ಇದೆ. ಅಂದರೆ ದುಷ್ಟರು ಇರ್ತಾರಲ್ಲ ಅಂಥವ್ರ ಪ್ರೀತಿ ಏನಾಗಿರುತ್ತೆ ಹೇಳಿ, ಅದು ಸ್ವಲ್ಪ ಕಾಲನೂ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಮೋಡಗಳೆಲ್ಲ ಮಿಂಚಿ ಮರೆಯಾಗ್ತಾ ಇದೆ. ವಿದ್ಯೆಯನ್ನು ಪಡೆದಂತಹ ಸಜ್ಜನರು ನಮ್ರವಾಗುವ ಹಾಗೆ ಮೋಡಗಳು ನೆಲಕ್ಕೆ ಬಾಗಿ ಮಳೆಗರಿತಾ ಇವೆ. ನೋಡಿ, ಈಗ ಯಾರಿಗೆ ಜ್ಞಾನ ತಿಳುವಳಿಕೆ ಬರ್ತಾ ಹೋಗುತ್ತೋ ಅವರು ವಿದ್ಯೆಯನ್ನು ಪಡ್ಕೊಳ್ತಾ ಹೋಗ್ತಾರೋ ಅಂತಹ ಸಜ್ಜನರು, ವಿದ್ಯೆ ಯಾರಿಗಿರುತ್ತೋ ಅವ್ರನ್ನ ಸಜ್ಜನರು ಅಂತ ಕರೀತಾರೆ. ಯಾಕೆ ಅಂತಂದರೆ ಅವರ ನಡವಳಿಕೆಯೂ ಕೂಡ ತುಂಬ ಚೇಂಜಸ್ ಆಗುತ್ತೆ. ಅವರು ವಿದ್ಯೆಯನ್ನು ಗಳಿಸ್ತಾ ಅವರು ತುಂಬಾ ವಿನಮ್ರರಾಗ್ತಾ ಹೋಗ್ತಾರೆ. ಅಂದರೆ ಬಾಗೋದು, ಅಂದರೆ ಎಲ್ಲರ ಮುಂದೆ ನಾನು ನಂದು ಅನ್ನೋದು ಅಹಂಕಾರವನ್ನು ತೋರಿಸಲ್ಲ, ಅವರು ವಿನಮ್ರರಾಗಿರ್ತಾರೆ. ಆ ರೀತಿಯೇ ಮೋಡಗಳು ನೆಲಕ್ಕೆ ಬಾಗಿ ಮಳೆಗರಿತಾ ಇದ್ದಾವೆ. ಈಗ ಮೋಡ ನಾನು ಮಳೆ ಸುರಿಸಲ್ಲ ನಾನೇ ಇಟ್ಕೊಳ್ತೀನಿ ಅಂದರೆ ಅದು ಅಹಂಕಾರ ಆಯ್ತಲ್ವಾ. ಆದರೆ ಅದೇನು ಮಾಡ್ತಾ ಇದೆ, ತನ್ನನ್ನು ತಾನು ಬಾಗಿಸ್ಕೊಂಡು ಮಳೆ ಸುರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೋಲಿಕೆಗಳು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದ್ಬಿಟ್ಟು. ಆಮೇಲೆ ದುಷ್ಟರ ನಿಂದೆಯನ್ನು ಸಂತರು ಸಹಿಸೋ ಹಾಗೆ ಈ ಪರ್ವತಗಳು ಮಳೆಯ ಹೊಡೆತವನ್ನು ಸಹಿಸ್ತಾ ಇದೆ. ಹೋಲಿಕೆ ನೋಡಿದ್ರ, ಈಗ ಸಂತರು ಇರ್ತಾರೆ, ಅವರಿಗೆ ಯಾರು ಏನೇ ಬೈತಾ ಇದ್ರು ಕೂಡ ಅದನ್ನೆಲ್ಲ ಅವರು ಸಹಿಸ್ಕೊಳ್ತಾರೆ. ಯಾಕೆ ಹೇಳಿ, ಅವರಿಗೆ ಗೊತ್ತು ನಾವೇನು ಹೇಳಿದ್ರು ಅವರು ನಿಲ್ಲಿಸೋದಿಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಸುಮ್ಮನೆ ಇರ್ತಾರೆ. ತಾಳ್ಮೆ ಅನ್ನೋದು ಸಂತರಲ್ಲಿ ಮಾತ್ರನೇ ಇರೋದು, ಭಕ್ತರಲ್ಲಿ ಮಾತ್ರನೇ ಇರೋದು. ಬೇರೆ ಸಾಮಾನ್ಯ ಮನುಷ್ಯರಿಗೆ ಏನಾದರೂ ನೀವು ಒಂದೆರಡು ಮಾತು ಹೇಳಿಬಿಡಿ, ಅವರು ಎಷ್ಟು ಎಗರಾಡ್ತಾರೆ, ಕಿರ್ಚಾಡ್ತಾರೆ ಅಲ್ವಾ. ಆದರೆ ಸಂತರು ಸಹಿಸ್ಕೊಳ್ತಾರಲ್ಲ, ಅದೇ ರೀತಿ ಈ ಮಳೆಯ ಹೊಡೆತ ಇದೆಯಲ್ಲ ಅದು ದುಷ್ಟರ ನಿಂದನೆ ಥರ
ಇದೆ, ಆದರೆ ಪರ್ವತಗಳು ಅದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದಾವೆ. ಇಲ್ಲಿ ನಾವು ಗಮನಿಸಿದಾಗ ಇವ್ರು ಕೊಡ್ತಾ ಇರುವಂತಹ ಹೋಲಿಕೆಗಳಿದೆಯಲ್ಲ, ಅದರಿಂದ ಒಬ್ಬ ಸಂತ, ಒಬ್ಬ ಸಜ್ಜನ ಹೇಗಿರ್ತಾನೆ ಅನ್ನೋದು, ಅವ್ರ ಕ್ವಾಲಿಟೀಸ್ ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಅದಕ್ಕೆ ನಾವು ಕೂಡ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಆಗ ನಮಗೂ ಕೂಡ ಆ ನಮ್ರತೆ ಅನ್ನೋದು ಬರುತ್ತೆ. ಮತ್ತು ಯಾರೇ ಬೇರೆಯವರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಆ ರೀತಿ ಸಹಿಸ್ಕೊಳ್ಳೋದು, ತಾಳ್ಮೆ ಅನ್ನುವಂಥ ಗುಣ ಬಂದ್ರೇ ನಾವು ಕೂಡ ಸಂತರಾಗೋದಕ್ಕಾಗೋದು. ಆಯಿತಾ? ಇದೆಲ್ಲ ಸಂತರ ಗುಣಗಳು. ಸ್ವಲ್ಪ ಹಣ ಸಿಕ್ಕಿದ ತಕ್ಷಣ ದುಷ್ಟರಿಗೇನಾಗುತ್ತೆ, ತಲೆ ತಿರುಗೋ ಹಾಗೇನೆ ಸಣ್ಣ ನದಿಗಳು ತುಂಬಿ ದಡವನ್ನು ಕೆಡವುತ್ತಾ ಹರಿತಾ ಇವೆ. ನೋಡಿದ್ರಾ? ಈಗ ಸಣ್ಣ ಚಿಕ್ಕ ನದಿಗಳು ತುಂಬಿರೋದ್ರಿಂದ ಏನು ಮಾಡ್ತಾ ಇದೆ, ಅವಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವು ದಡಗಳನ್ನೆಲ್ಲ ಕಿತ್ಕೊಂಡು ಹರಿತಾ ಇದ್ದಾವೆ ಅಂತ ಅರ್ಥ. ಅಂದರೆ ಈಗ ಏನೋ ಸ್ವಲ್ಪ ಹಣ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ ದುಷ್ಟರಿಗೆ, ಅವ್ರು ಮಾಡಬಾರದನ್ನೆಲ್ಲ ಮಾಡ್ತಾರೆ, ತಲೆ ತಿರುಗ್ಬಿಡುತ್ತೆ ಅವ್ರಿಗೆ. ಆಯಿತಾ? ಶುದ್ಧ ಜೀವಿ ಇರ್ತಾನಲ್ಲ, ಅವನು ಮಾಯೆಯಿಂದ ಲಿಪ್ತವಾಗಿ ಮಲಿನ ಆಗುವ ಹಾಗೆ ಶುದ್ಧವಾದ ನೀರು ನೆಲಕ್ಕೆ ಬಿದ್ದಿದ ತಕ್ಷಣ ರಾಡಿಯಾಗುತ್ತೆ. ನೋಡಿ ಎಂತೆಂಥ ತತ್ವಗಳನ್ನು ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲ ಶುದ್ಧಾತ್ಮರೇ, ಆದರೆ ಯಾವಾಗ ನಾವು ಮಾಯೆಗೆ ಒಳಗಾಗ್ತೀವೋ ಆಗ ನಾವೆಲ್ಲ ಮಲಿನರಾಗ್ಬಿಡ್ತೀವಿ. ಅದೇ ರೀತಿ ಮಳೆ ನೀರು ಶುದ್ಧವಾಗಿರುತ್ತೆ, ಯಾವಾಗ ಭೂಮಿ ಮೇಲೆ ಬೀಳುತ್ತೋ ಅದು ತಕ್ಷಣ ಅದೇನಾಗುತ್ತೆ, ರಾಡಿ, ಅಂದರೆ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ, ಕೆಂಪು ಬಣ್ಣ ಬಂದ್ಬಿಡುತ್ತೆ. ಸದ್ಗುಣಗಳು ಒಂದೊಂದಾಗಿ ಸಜ್ಜನರ ಬಳಿ ಬಂದು ಸೇರೋ ಹಾಗೇನೆ ನೀರು ಒಟ್ಟುಗೂಡಿ ಕೆರೆಗಳನ್ನು ತುಂಬ್ತಾ ಇದೆ. ಈಗ ನಾವು ಯಾವಾಗ ಜ್ಞಾನವನ್ನು ತಿಳ್ಕೊಳ್ತೀವೋ, ಭಗವಂತನ ಬಗ್ಗೆ ಕೇಳೋದಕ್ಕೆ ಶುರು ಮಾಡ್ತೀವೋ, ಆಗ ಒಂದೊಂದೇ ಸದ್ಗುಣಗಳು ಎಲ್ಲವೂ ಬಂದು ಸಜ್ಜನರ ಹತ್ರ ಬಂದು ಸೇರಿಕೊಳ್ಳುತ್ತೆ. ಈಗ ನಾವು ಕೂಡ ಕೇಳೋದಕ್ಕೆ ಮುಂಚೆ ನಮ್ಮಲ್ಲಿ ಎಷ್ಟು ಗುಣಗಳಿತ್ತೋ, ಈಗ ನಾವು ಕೇಳ್ತಾ ಕೇಳ್ತಾ ಬೇಕಾದಷ್ಟು ಚೇಂಜಸ್ ನಮ್ಮಲ್ಲೂ ಕೂಡ ಆಗಿರುತ್ತಲ್ವ. ಆಮೇಲೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗಿದೆಯಲ್ವಾ. ಆ ರೀತಿಯೇ ನಾವು ಇದೇ ರೀತಿ ಕೇಳ್ತಾ ಇದ್ದಾಗ ಸದ್ಗುಣಗಳೆಲ್ಲ ನಮ್ಮ ಹತ್ರ ಬರುತ್ತೆ. ಅದೇ ರೀತಿ ನೋಡಿ, ನೀರು ಒಟ್ಟಿಗೆ ಸೇರ್ಕೊಂಡು ಕೆರೆಗಳನ್ನು ತುಂಬ್ತಾ ಇದೆ. ಜೀವಿ ಇದಾನಲ್ಲ, ಅವನು ಶ್ರೀಹರಿಯಲ್ಲಿ ಒಂದಾಗಿ ಜನನ ಮರಣಗಳಿಂದ ಮುಕ್ತವಾಗಿ ಲೀನವಾಗುವ ಹಾಗೇನೆ. ಈಗ ಜೀವಿಗಳೆಲ್ಲ ಸಾಧನೆ ಮಾಡ್ತಾ 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 ಆಮೇಲೆ ಭಗವಂತನಲ್ಲಿ ಒಂದಾಗ್ತಾರೆ. ಅದರಿಂದ ಏನಾಗುತ್ತೆ, ಜನನ ಮರಣಗಳಿಂದನೇ ಮುಕ್ತವಾಗಿ ಲೀನವಾಗ್ತಾರಲ್ಲ, ಅದೇ ರೀತಿ ನದಿ ನೀರೇನಾಯಿತು, ಹರ್ಕೊಂಡು ಬಂದು ಸಮುದ್ರವನ್ನು ಸೇರಿ ತಾದಾಕಾರವಾಗಿ, ಅಂದರೆ ಆ ಸಮುದ್ರದ ಆಕಾರವನ್ನೇ ಅದು ತಾಳ್ಕೊಳ್ಳುತ್ತೆ, ಅದರ ಹಾಗೇನೆ ಅದು ಲೀನವಾಗ್ತಾ ಇದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಹೋಲಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಿಧಾನವಾಗಿ ನಾವು ಒಂದೊಂದನ್ನು ತಗೊಂಡು ಕೇಳಿ ಅರ್ಥ ಮಾಡಿಕೊಂಡು ನಾವು ಮನಸ್ಸಲ್ಲಿ ಸ್ಮರಣೆ ಮಾಡಬೇಕು, ಆಮೇಲೆ ಚಿಂತನೆ ಮಾಡಬೇಕು. ಆಗ ನಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.